ಇನ್ನು ಒಂದು ಕಡೆ ಸಚಿವಾಕಾಂಕ್ಷಿಗಳ ಒಂದು ಕಾತುರತೆ, ಇನ್ನೊಂದು ಕಡೆ ಆಗೇ ಆಗುತ್ತೆ ಅನ್ನುವಂಥ ವಿಶ್ವಾಸ. 100ಕ್ಕೆ 100 ಸಂಪುಟ ವಿಸ್ತರಣೆ ಆಗೇ ಆಗುತ್ತೆ. ಫೈನಲ್ ಹಂತಕ್ಕೆ ಸಂಪುಟ ವಿಸ್ತರಣೆ ಬಂದಿದೆ. ಬುಧವಾರ ಅಥವಾ ಗುರುವಾರ ಪದಗ್ರಹಣ ಆಗಬಹುದು ಅಂತ ಮಾಗಡಿ ಶಾಸಕ ಜೊತೆಗೆ ಒನ್ ಆಫ್ ದ ಆಸ್ಪಿರೆಂಟ್ ಕೂಡ ಆಗಿರುವಂಥ ಎಚ್.ಸಿ. ಬಾಲಕೃಷ್ಣ ಅವರು ಹೇಳಿದ್ದಾರೆ. ಎಲ್ಲ ವರ್ಗದಲ್ಲೂ ಸಿಕ್ಕಾಪಟ್ಟೆ ಕಾಂಪಿಟೇಷನ್ ಇದೆ, ಹೆಚ್ಚುವರಿ ಡಿಸಿಎಂ ಒಳ್ಳೆಯದೇ ಅಲ್ವಾ ಅಂತ ಹೆಚ್ಚುವರಿ ಡಿಸಿಎಂ ಹುದ್ದೆಯ ಸೃಷ್ಟಿಯ ಬಗ್ಗೆ ಕೂಡ ಅವರು ಮಾತನಾಡಿದ್ದಾರೆ. ಫೈನಲ್ ಹಂತಕ್ಕೆ ಬಂದ್ಬಿಟ್ಟಿದೆ ಈಗ. ಮೋಸ್ಟ್ಲಿ ಮಂಗಳವಾರ ಬುಧವಾರದಲ್ಲಿ ಫೈನಲ್ ಆಗ್ತದೆ. ಮೋಸ್ಟ್ಲಿ ಬುಧವಾರ ತಪ್ಪಿದ್ರೆ ಗುರುವಾರ ಓತ್ ಟೇಕಿಂಗ್ ಸೆರೆಮನಿ ಇರಬೇಕು. 20 ಸಚಿವರನ್ನ ಒಟ್ಟಿಗೆ ಅದೆಲ್ಲ ಗೊತ್ತಿಲ್ಲ ಅಣ್ಣ ನನಗೆ. ಅದೆಲ್ಲ ಮುಖ್ಯಮಂತ್ರಿಗಳು ಅಲ್ಲಿ ಹೋಗಿರ್ತಕ್ಕಂಥ ನಮ್ಮ ಹಿರಿಯ ಮುಖಂಡರುಗಳು ಎಲ್ಲ ಸೇರಿ ತೀರ್ಮಾನ ಮಾಡಬೇಕು. ಇನ್ನೊಂದು ಸರ್, ಯುವಕರಿಗೆ ಆದ್ಯತೆ ಕೊಡಬೇಕು ಅನ್ನೋಂಥ 50 ವರ್ಷದ ಒಳಗಡೆ ಇರೋರಿಗೆ ಹೆಚ್ಚಿನ ಆದ್ಯತೆ ಅನ್ನೋಂಥ ಒಂದು ಚರ್ಚೆ ಇರಬೇಕು. ನಾನು ಹೆಂಗೆ ಕಾಣಿಸ್ತೀನಿ ನಿಮಗೆ? 50 ವರ್ಷದ ಒಳಗಡೆ ಹೆಂಗೆ ಕಾಣಿಸ್ತಾ ಇದ್ದೀರಾ? 50 ವರ್ಷದ ಮೇಲ್ಪಟ್ಟು ಹೆಂಗೆ ಕಾಣಿಸ್ತಾ ಇದ್ದೀರಾ? ಅದೇ ರಾಹುಲ್ ಗಾಂಧಿ ಅವ್ರಿಗೆ ನಾವು ಸುಳ್ಳು ಹೇಳ್ಬಿಟ್ಟಿದ್ದು ನಮ್ಗೆ 50 ಆಗಿಲ್ಲ ಅಂತ ನಾನು ತಗೋಬೇಕು ಇವಾಗ. ಆ ಥರ ಏನಿಲ್ಲ. ಹೊಸಬರಿಗೆ ಹಳಬರಿಗೆ ಅಂತಕ್ಕಂಥದ್ದು ಸೀನಿಯರ್ಗೆ ಒಂದಿಷ್ಟು, ಹೊಸ ಮುಖಗಳಿಗಿಷ್ಟು, ಮತ್ತು ಯೂತ್ಸ್ಗೂ ಕೊಡಬೇಕು ಅನ್ನೋದು. ಯೂತ್ಸು ಬೇಕಲ್ಲ. ಹಿಂದೆ ಡಿ ಕೆ ಶಿವಕುಮಾರ್ ಅವರೆಲ್ಲ ಯೂತ್ ಆಗಿದ್ದಾಗಲೇ ತಾನೇ ಅವಾಗೆಲ್ಲ ಅವಕಾಶ ಕೊಟ್ಟಿದ್ದು. ಪಕ್ಷ ಸಂಘಟನೆ ದೃಷ್ಟಿಯಿಂದ ಮಾಡಬೇಕು ಅಂತೇಳಿ ತೀರ್ಮಾನ ಆಗಿದೆ. ಬಟ್ ಇಂತಿಷ್ಟೇ ತೀರ್ಮಾನ ಅಂತ ಹೇಳಲಿಕ್ಕಿಲ್ಲ. ಕೊಡಬೇಕು ಅಂತಕ್ಕಂಥ ಆಲೋಚನೆ ಪಕ್ಷದಲ್ಲೇ ಹೈಕಮಾಂಡಲ್ಲಿದೆ. ಖಂಡಿತ ನಾವು ಕೇಳ್ತಾ ಇದ್ದೀವಿ, ನಮಗೂ ಅವಕಾಶ ಕೊಡಿ ಅಂತ ಕೇಳ್ತಾ ಇದ್ದೀವಿ. ನೋಡೋಣ. ಭರವಸೆ ಏನು ಕೊಟ್ಟಿಲ್ಲ. ಅಲ್ಲೆಲ್ಲ ಚರ್ಚೆ ಆಗಂಟ ಭರವಸೆ ಯಾರಿಗೂ ಕೊಡಲ್ಲ. ಹೇಳ್ತಾರೆ ಆಯ್ತು ಮಾತಾಡ್ತೀವಿ ಅಂತ ಹೇಳ್ತಾರೆ. ಯಾರು ನಿಮ್ಮನ್ನು ಮಾಡ್ತೀವಿ ಅಂತ ಇದುವರೆಗೂ ಯಾರು ಹೇಳಿಲ್ಲ ನಮಗೆ. ಆಯ್ತು ಚರ್ಚೆ ಮಾಡ್ತೀವಿ ಅಂತ ಹೇಳ್ತಾರೆ. ಆಯ್ತಪ್ಪ ನಿಂದಿದೆ, ನೀನು ಏನು ತೊಂದರೆ ಇಲ್ಲ ಮಾಡ್ತೀವಿ ಅಂತ ಏನು ಯಾರು ಹೇಳಿಲ್ಲ ನಮಗೆ. ಇಲ್ಲ ನಾವು ಹೈಕಮಾಂಡ್ ಹತ್ರ ಚರ್ಚೆ ಮಾಡ್ತೀವಿ, ಆಯ್ತು ನಿಮ್ಮ ಸೀನಿಯಾರಿಟಿ ನಾವು ಕನ್ಸಿಡರ್ ಮಾಡ್ತೀವಿ ಅಂತಾರೆ. ಇದೆ ಕಾಂಪಿಟೇಷನ್ ಎಲ್ಲ ಕೋಟದಲ್ಲೂ ಇದೆ. ಲಿಂಗಾಯತರ ಕೋಟದಲ್ಲೂ ಇದೆ, ಒಕ್ಕಲಿಗರದಲ್ಲೂ ಇದೆ, ಮುಸ್ಲಿಮ್ಸಲ್ಲೂ ಸಿಕ್ಕಾಪಟ್ಟೆ ಇದೆ, ನಾಯಕರಲ್ಲೂ ಸಿಕ್ಕಾಪಟ್ಟೆ ಇದೆ, ಎಲ್ಲ ಜಾತಿಯಲ್ಲಿ ಎಸ್ಸಿಗಳಲ್ಲೂ ಸಿಕ್ಕಾಪಟ್ಟೆ ಇದೆ. ಎಲ್ಲ ಜಾತಿನಲ್ಲೂ ಕಾಂಪಿಟೇಷನ್ ಇದೆ. ಅಂದರೆ ಅಂತಿಮವಾಗಿ ಹೈಕಮಾಂಡ್ ವಿಲ್ ಟೇಕ್ ದಿ ಡಿಸಿಷನ್. ಗೊತ್ತಿಲ್ಲ ನನಗೆ. ನಿಮ್ಮ ಮೀಡಿಯಾದಲ್ಲೇ ನೋಡಿದ್ದು ನಾವು ಸೃಷ್ಟಿ ಆಗ್ತದೆ ಅಂತ. ನನಗಂತೂ ಸರಿಯಾಗಿ ಗೊತ್ತಿಲ್ಲ ಅದ್ರ ಬಗ್ಗೆ. ಅಲ್ಲ, ಉಪಮುಖ್ಯಮಂತ್ರಿಗಳು ಈಗ ನೀವು ಇನ್ನೊಂದು ಪ್ರಶ್ನೆ ಕೇಳ್ತೀರ. ಆಮೇಲೆ ಆವಾಗ ಡಿ ಕೆ ಶಿವಕುಮಾರ್ ಇದ್ದಾಗ ಯಾಕೆ ನೀವು ಹೆಚ್ಚುವರಿ ಮಾಡಿಲ್ಲ ಅಂತ ಕೇಳ್ತೀರ ಆಮೇಲೆ. ಆದರೆ ಹೆಚ್ಚುವರಿ ಆಗೋದು ನೋಡ್ರಿ, DCM ಇದು ಸಾಂವಿಧಾನಿಕ ಹುದ್ದೆ ಅಲ್ಲ. ಇಟ್ ಇಸ್ ಜಸ್ಟ್ ಲೈಕ್ ಎ ಮಿನಿಸ್ಟರ್. ಇದೇನು ಅಂತಂದರೆ ಈ ರಾಜ್ಯದಲ್ಲಿ ಒಂದು ಮೆಸೇಜು, ಈ ಕಮ್ಯುನಿಟಿಯಿಂದ ಒಬ್ಬ ಒಳ್ಳೆ ಸ್ಟ್ರಾಂಗ್ ಲೀಡರ್ ಇದ್ದಾರೆ ಅಂತ ಒಂದು ಮೆಸೇಜ್ ಕೊಡಲಿಕ್ಕೆ DCM ಮಾಡೋದು ಅಷ್ಟೇ. ಅಷ್ಟು ಬಿಟ್ರೆ ಅದು ಇಟ್ ಇಸ್ ಈಕ್ವಲ್ ಟು ಕ್ಯಾಬಿನೆಟ್ ಮಿನಿಸ್ಟರ್. ದಟ್ಸ್ ಆಲ್. ಒಳ್ಳೇದಲ್ವಾ ಮಾಡಿದ್ರೆ? ಒಂದೊಂದು ಕಮ್ಯುನಿಟಿಯವ್ರಿಗೆ ಒಂದೊಂದು ಅವಕಾಶ ಮಾಡಿಕೊಟ್ರೆ ಆ ಕಮ್ಯುನಿಟಿನಲ್ಲಿ ನಾಯಕತ್ವ ಬೆಳೀತದೆ. ನಾಯಕತ್ವ ಬೆಳೆದ್ರೆ ಪಾರ್ಟಿಗೆ ಸ್ಟ್ರೆಂಥನ್ ಆಗ್ತದೆ, ಕಾರ್ಯಕರ್ತರಲ್ಲಿ ಹುಮ್ಮಸ್ ಬರ್ತದೆ. ಆ ಕಮ್ಯುನಿಟಿ ಲೀಡರಿಂದ ನಮ್ಗೊಂದಷ್ಟು ಓಟು ಕೂಡ ಬರ್ತದೆ. ಅವಾಗ ಆ ಥರ ಏನಿಲ್ಲ. ಲಾಸ್ಟ್ ಕಳೆದ ಬಾರಿ ಎಷ್ಟು ಸಿಕ್ಕಿತ್ತು ಅಷ್ಟೇ ಕೊಡ್ಬೋದು ಈ ಸರಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.